ಮತ್ತೆ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು 5ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಬರುವಂಥ 3ನೇ ಅಧ್ಯಾಯ ವ್ಯವಕಲನಕ್ಕೆ ಸಂಬಂಧಪಟ್ಟಿರುವಂಥ ಒಂದಿಷ್ಟು ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ್ರಿ. ಇದು ಯಾವ ಮಕ್ಕಳಿಗೆ ಯೂಸ್ ಅಂದ್ರೆ 5ನೇ ತರಗತಿಯಲ್ಲಿ ಏನು ವಿವಿಧ ವಸತಿ ಶಾಲೆಗಳ ಪರೀಕ್ಷೆ ಬರ್ತಿರ್ತಾರಲ್ಲ, ಮೊರಾರ್ಜಿ, ಆವಾಸ್, ನವೋದಯ, ಇಂಥ ಮಕ್ಕಳಿಗೆ ಒಂದು ಕ್ಲಾಸ್ಗಳು ಏನಕ್ಕಪ್ಪ ಅಂದ್ರೆ ತುಂಬ ಉಪಯೋಗ ಆಗ್ತವೆ. ಅದಕ್ಕಾಗಿ ವ್ಯವಕಲನಕ್ಕೆ ಸಂಬಂಧಪಟ್ಟಿರುವಂಥ ಒಂದಿಷ್ಟು ಕ್ಲಾಸ್ಗಳನ್ನ ಪ್ರಶ್ನೆಗಳನ್ನ ನೋಡ್ತಾ ಹೋಗ್ರಿ. ಇಲ್ಲಿ ಮೊದಲ ಪ್ರಶ್ನೆ ನೋಡ್ರಿ, 75,610ರಲ್ಲಿ ಎಷ್ಟನ್ನು ಕಳೆದರೆ, ಸರಿ ಅರ್ಥ ಮಾಡ್ಕೊಡಿ. 75,610ರಲ್ಲಿ ಎಷ್ಟನ್ನ ಕಳೆದರೆ ವ್ಯತ್ಯಾಸ 53,590 ಆಗೋದು ಅಂತ ಐತಿ. ಅದನ್ನು ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಭಾಳ ಸಿಂಪಲ್, ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಕಳೆದು ಬಿಟ್ಟಿರಪ್ಪ ಅಂದ್ರೆ ನಿಮಗೆ ಆನ್ಸರ್ ಸಿಗ್ತದೆ. ಏನು ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಕಳೆದು ಬಿಟ್ಟಿರೋದ್ರೆ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಫಸ್ಟ್ ಅದು ನೋಡ್ರಿ, ಭಾಳ ಕನ್ಫ್ಯೂಸ್ ಅನ್ಸುತ್ತೆ. ಇದು ಫಸ್ಟ್ ನೋಡ್ರಿ ಭಾಳ ಕನ್ಫ್ಯೂಸ್ ಅನ್ಸುತ್ತೆ, ಯಾಕಂದ್ರೆ ಭಾಳ ಸರಳ ಐತಿ ಅದು. ನೋಡ್ರಿ 75,610 ಎಷ್ಟು ಕಳೆದ್ರೆ ಇಲ್ಲೇ ಕನ್ಫ್ಯೂಸ್ ಆಗ್ಬಿಡ್ತಾರೆ ಹುಡುಗರು. ಗೊತ್ತಿಲ್ಲ ಅವ್ರಿಗೆ, ಗೊತ್ತಾಗಂಗಿಲ್ಲ ಅವ್ರಿಗೆ, ಯಾಕಂದ್ರೆ ಉತ್ತರ ಎಲ್ಲಿ ಗೊತ್ತಾಗಿಲ್ಲ. ಅವ್ರು ಕೇಳಿದ್ದೇನೆ 53,590 ಆಗೋದು ಕೇಳೋರು, ಆದರೆ ಉತ್ತರ ಯಾವ್ದು ಕೊಟ್ಟಿರಂಗಿಲ್ಲ, ಉತ್ತರ ಗೊತ್ತಿರಂಗಿಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂತ ಶಾರ್ಟಾಗೆ ಈ ದೊಡ್ಡ ಸಂಖ್ಯೆಯಿಂದ ಆ ಸಣ್ಣ ಸಂಖ್ಯೆ ಕಳೆದ್ಬಿಟ್ರೆ ನಮ್ಗೆ ಆನ್ಸರ್ ಆಟೋಮೆಟಿಕ್ ಸಿಕ್ಬಿಡುತ್ತೆ. ಏನಪ್ಪ ಅಂದ್ರೆ 75,610 ನಂತರ 53,000 ಸಣ್ಣ ಸಂಖ್ಯೆ ಬರುತ್ತಿದೆ 53,590. ಎಸ್, ಏನು ಮಾಡ್ಬೇಕು ನಾವು ಸಬ್ಸ್ಟ್ರಾಕ್ಟ್ ಕಳಿಬೇಕಂತ. 0 1 9 ತೊಗೊಂಡಿಲ್ಲ, ಕೈಲಾ ತೊಗೊಳ್ತೀವಿ. 10 1 11 11 9 2 ಉಳಿದೈತಿ, ಕೈಲಾ ಕೊಟ್ಟಿವಿ. 6 6 0, 5 3 2 ಉಳಿದೈತಿ, 7 5 2 ನೋಡ್ರಿ ಉತ್ತರ ಸಿಕ್ತು ನಮಗೆ 22,020. 75,610ರಲ್ಲಿ ನಾವು 22,020 ಕಳೆದ್ರೆ ವ್ಯತ್ಯಾಸ ಎಷ್ಟಾಗತ್ತಪ್ಪ ಅಂದ್ರೆ 53,590 ಆಕೈತಿ. ನಮಗೆ ಆನ್ಸರ್ ಸಿಕ್ತ ನೋಡ್ರಿ. 75,610ರಲ್ಲಿ ನಾವು 22,020 ಕಳೆದಾಗ ವ್ಯತ್ಯಾಸ 53,590 ಆಗ್ತೈತಿ. ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ನೋಡ್ರಿ, ಇದು ವಾಕ್ಯ ರೂಪದ ಪ್ರಶ್ನೆ. ಇದನ್ನು ಕೇಳ್ತಾನೆ, ಇದನ್ನು ಕೇಳ್ತಾನೆ, ಇವೆಲ್ಲ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಅದಾವ. ಸರಿ ಅರ್ಥ ಮಾಡ್ಕೊಳ್ಳಿ. ಒಂದು ಕಾರ್ಖಾನೆಯು 8,534 ಡಬ್ಬಗಳನ್ನು ತಯಾರಿಸಿದೆ. ಪ್ರಶ್ನೆಯನ್ನು ನೀವು ಅರ್ಥ ಮಾಡ್ಕೋಬೇಕು. ಇದನ್ನು ಸಂಕಲನ ಮೇಲೆ ಇತ್ತು ಅಥವಾ ವ್ಯವಕಲನದ ಮೇಲೆ ಇತ್ತು ಅನ್ನೋದನ್ನ ನೀವು ಸರಿ ಅರ್ಥ ಮಾಡ್ಕೋಬೇಕು. ಕೇಳ್ತಾರೆ ನಂಗೆ. ಒಂದು ಕಾರ್ಖಾನೆಯು 8,534 ಡಬ್ಬಗಳನ್ನ ತಯಾರು ಮಾಡಿದ್ವಿ. ಎಷ್ಟು? 8,534 ಡಬ್ಬ ತಯಾರು ಮಾಡಿದ್ವಿ. ಅದರಲ್ಲಿ 5,420 ಡಬ್ಬಗಳು ಮಾರಾಟವಾದರೆ, ಅದರೊಳಗೆ 5,421 ಡಬ್ಬಿಗಳು ಮಾರಾಟವಾದರೆ ಆ ಫ್ಯಾಕ್ಟ್ರಿ ಒಳಗೆ ಉಳಿದಿರುವಂಥ ಡಬ್ಬಿಗಳ ಸಂಖ್ಯೆ ಎಷ್ಟು? 534, ಸಣ್ಣ ಸಂಖ್ಯೆ 5,421. 5,421 ಇದು 8,534 ಡಬ್ಬಿಗಳು ತಯಾರಿಸುವಂಥ ಡಬ್ಬಿ. ಇವು 5,421 ಅಲ್ಲಿ ಮಾರಾಟವಾದಂಥ ಡಬ್ಬಿ. ಅಂದ್ರೆ ಆ ಫ್ಯಾಕ್ಟ್ರಿ ಒಳಗೆ ಹೊಳಿ ಉಳಿದಿರುವಂಥ ಡಬ್ಬಿಗಳ ಸಂಖ್ಯೆ ಚೆಕ್ ಮಾಡ್ಕೋಬೇಕು ನಾವು. 4 ಆಗೋದ್ರೆ 3, 3 2 1, 5 4 1, 8 3 ನೋಡಿ. ಆ ಫ್ಯಾಕ್ಟ್ರಿ ಉಳಿದಿರುವಂಥ ಸಂಖ್ಯೆ ಎಷ್ಟು? 3,113 ಡಬ್ಬಿಗಳು ಉಳಿತಾವೆ. ನಾವು ಇಲ್ಲಿ ಕೂಡ ಏನು ಮಾಡ್ತೀವಿ ಅಂದ್ರೆ ವ್ಯವಕಲನವನ್ನ ಮಾಡಬೇಕು. ಸಿಂಪಲ್ ಕ್ವಶನ್ ಐತಿ. 26,235 39,637 ಕಳೆದ್ರಿ ಅಂತ ಐತಿ. ಏನು 26,235 39,637 ಕಳೆದಾರ ಅಂದ್ರೆ ಏನು ಮಾಡ್ಬೇಕ? ಮೊದಲು ಈ ಸಂಖ್ಯೆ ಇಟ್ಕೋಬೇಕು, ಆಮೇಲೆ ಈ ಸಂಖ್ಯೆ ಇಟ್ಕೋಬೇಕು. ಈ ಸಂಖ್ಯೆಯಿಂದ ಇದನ್ನ ಕಳೆದ ಅರ್ಥ, ಈ ಸಂಖ್ಯೆಯಿಂದ ಈ ಸಂಖ್ಯೆನ ಕಳೆದ ಕೇಳೋರು. ನಿಮಗೆ ಏನಕ್ಕೆ ಭಾಳ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇನ್ನು ಇದು ಕಳಿಬೇಕು ಇದು ಕಳಿಬೇಕು ಗೊತ್ತಾಗಿಲ್ಲ. ಸರಿ ಅರ್ಥ ಮಾಡ್ಕೊಳ್ಳಿ. 26,235 ಅನ್ನು ಇದನ್ನ ನಾವೇನು ಮಾಡ್ಬೇಕು? 39,637 ಕಳಿಬೇಕಂತ. ವರ ಫಸ್ಟ್ ಇದು ಬರುತ್ತೆ, ಆಮೇಲೆ ಸಂಖ್ಯೆ ಇದು ಬರುತ್ತೆ. ಪೋಸ್ ಮಾಡಿ, ಸ್ವಲ್ಪ ಪೋಸ್ ಮಾಡಿ. 7 5 2 3 3 0 6 2 4 9 6 ಎಷ್ಟು? 3 3 2 1 13,402 ಆನ್ಸರ್ ಐತಿ. ಈ ರೀತಿ ಪ್ರಶ್ನೆ ಕೇಳ್ತಾನೆ, ಕನ್ಫ್ಯೂಸ್ ಮಾಡಿರ್ತಾನೆ. 26,235 39,637 ಕಡೆ ಅಂದ್ರೆ